ಸೈಕು ನೀನೇ ಒಂಚೂರು ಡಲ್ ಕಲರ್. ಏನು ತಳ್ಳಗಡಿನಾ ಗಾಡಿ ತಾನೆ? ಟೆಂಪೋ. ಸಂಜೆ ಹೋದ ಎಲ್ಲ ಟ್ರಿಪ್ಪಿಗೆ ಟ್ರಿಪ್ ಮುಗಿಸ್ಕೊಂಡು ಎಲ್ಲ ಹೋಯ್ತಾ ಇದೀವಿ. ಮುಗೀತಲ್ಲ ಟ್ರಿಪ್ಪು, ಮುಗೀತಲ್ಲ. ಗುಡ್ ಮಾರ್ನಿಂಗ್, ರಾಧೆ ರಾಧೆ, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಬಟ್ ಗುಡ್ ಮಾರ್ನಿಂಗ್ ಅಲ್ಲ, ಗುಡ್ ನೈಟ್. ಇದು ಇಂಟ್ರೋ ಸ್ಟಾರ್ಟ್ ಮಾಡ್ತಾ ಇರೋದು 8-9 ಬೆಳಗ್ಗೆ ಎಲ್ಲ ಫುಲ್ ಶೆಡ್ಯೂಲ್ ಇತ್ತು. ಬಟ್ ಮಧ್ಯ ವೀಡಿಯೋಸ್ ಮಾತ್ರ ಇದ್ದೇ ಇರುತ್ತೆ, ಮರಿಬೇಡಿ. ವೀಡಿಯೋಸ್ ಫುಲ್ ನೋಡಿ. ಚಾನಲಲ್ಲಿ ಬೇಜಾನ್ ವೀಡಿಯೋಸ್ಗಳು ಇವಾಗ ಡೆವಲಪ್ ಆಗ್ತಾ ಹೋಗ್ತಾ ಇರುತ್ತೆ. ಫುಲ್ ವೀಡಿಯೋ ನೋಡ್ತಾ ಇರಿ. ಯಾರೋ ಚಪ್ಪಲಿ ಕಂಡಿರೋರು ಯಾರ್ದು ಐತ್ ಕಣ ದೇವರೆಲ್ಲ ಹೋಗ್ತಾ ಇದ್ದೆ ಊರಿಗೆ ನೋಡಿ. ನಾನು ಹುಡುಗ ಇಲ್ಲೇ ಫ್ರೆಂಡಲ್ಲಿ ಇಟ್ಕೊಂಡು ನಿಂತಿದ್ದೆ ಛತ್ರಿನ ನೋಡಿ. ನೀಟಾಗಿ ಕಾಣಿಸ್ತಾರೆ. ಇಲ್ಲೊಂದೈತೆ, ಅಲ್ಲೊಂದೈತೆ. ಅಲ್ಲ ಎಲ್ಲ ಒಂಥರ ಚಂದಾನೆ ಗಾಡಿಲಿ ಹೋಗೋದು. ಕೆಳಗಡೆ ಕಸ್ಕೊಂಡ್ರೆ ಇನ್ನೇನು ತಳ್ಳಗಡಿನಾ ಗಾಡಿ ತಾನೆ? ಟೆಂಪೋ ಅದು ಹೆಂಗೆ ಇದು ನೋಡ್ತೀರಾ? ಸೂರ್ಯ ನೋಡ್ತೀರಾ? ಫೋನ್ ನಾನೇ ಶಿಪ್ ಹೊಡಿತೀನಿ. ಫೋನ್ ಬಿದ್ದೋದ್ರೆ ಯಾರು ಕೈಯ ಕಂಟ ಐತೆ. ನಾನು ಇನ್ನೊಂದು ಬಂದಿದ್ವಲ್ಲ ಈ ರೋಡ್ಗೆ, ಬೀಪುರ ಪ್ಯಾಕೆಟ್ ಹಿಡಿಕೊಂಡು ದೇವ್ರು ಒಳಗಡೆ ಇದ್ಬಿಡು. ಬರ್ತದ ಬಿಡಿ ಬ್ರೋ. ನಾವು ಅಲ್ಲೇ ನಿಮ್ಗೂ ಮುಂಚೆನೆ ಎಲ್ಲ ಹಿಡ್ದಿಡ್ತೀವಿ. ಆ್ಯಂಗಲ್ ಹಿಡಿತೀವಿ. ಯಪ್ಪ ದೇವ್ರನ್ನ ಬಿಟ್ಬಿಟ್ಟು ಸ್ವಲ್ಪ ನಿಲ್ಸು. ಬೈಕ್ಗಳಾಗ ಒಂದೆರಡು ತರ್ತಾರೆ. ನಾನು ಹಿಂಗೆ ಕೂತಿದ್ದೆ, ಹೋಯ್ತವ್ರೆ. ಯಜಮಾನ್ರ ಹತ್ರ ಮಾತಾಡ್ಕೊಂಡು ಕೂತಿದ್ದೆ. ಯಜಮಾನ್ರ ವಿಡಿಯೋ ಹೊಡಿತಾರೆ. ಮಾತಾಡ್ತಾ ಇದ್ದೆ. ಕುಡಿ ಹೇಳ್ತೀನಿ, ಹಾಲಿನ ಹೇಳ್ತಾ ಇದೀನಿ. ಫಾಸ್ಟ್ ಹೋಯ್ತವ್ರೆ. ಕುತ್ಕೋಬೇಕು ಆಯ್ತು ನೋಡಿ. ಎಲ್ಲ ಟೆಂಪೋಲಿ ದೇವ್ರು ಬಿಟ್ಬಿಟ್ಟು ಇವಾಗ ಟೆಂಪೋಲ್ ಹೋಯ್ತು. ಸೈಕು ನೀನೇ ಒಂಚೂರು ಡಲ್ ಕಲರ್. ನಾಳೆ ಫಸ್ಟ್ ಯಾವ್ದು ಹೋಗ್ರು ಹೇಳಿದೀನಿ. ಓ ಬರ್ತಲ್ಲಪ್ಪ ಲೈಟು. ಸಂಜೆ ಹೋದ ಎಲ್ಲ ಟ್ರಿಪ್ಪಿಗೆ ಟ್ರಿಪ್ ಮುಗಿಸ್ಕೊಂಡು ಎಲ್ಲ ಹೋಯ್ತಾ ಇದೀವಿ. ಮುಗೀತಲ್ಲ ಟ್ರಿಪ್ಪು, ಮುಗೀತ್ಲಾ? ಟ್ರಿಪ್ ಮುಗೀತಾ? ಇಲ್ಲಿ ಶಿಲ್ಪೆ ಎಲ್ಲ ಹೊಡಿತಾವ್ರೆ. ಟ್ರಿಪ್ ಮುಗಿಸ್ಕೊಂಡ್ಬಿಟ್ಟು ಓ ತಾಳಪ್ಪ ಗಾಡಿ ಆ ಕಡೆ ಈ ಕಡೆಗೆ. ಇವ್ರು ಸಿಸ್ಟಾಗಿ ಕುತ್ಕೊಂಡ್ಬಿಟ್ಟಾರೆ. ಅಣ್ಣ ಅವ್ನ ಜಾಗ ಬಿಡು ಅನ್ನ ಹಿಂಗೆ ಹೋಗ್ಸ್ಕೊಂಡ್ ಕೂತ್ಕೊಂಡವನೇ. ಬಂತು ನಮ್ಮೂರು ಬಂತು. ಟ್ರಿಪ್ ಮುಗಿಸ್ಕೊಂಡು ಬಂದೆ ಆಯ್ತು ನಮ್ಮೂರಿಗೆ. ಕಾಯ್ಸ್ ಅದೆಲ್ಲ ಮುಗಿಸ್ಕೊಂಡು ಈಗ ಅಂಗಡಿಗೆ ಬಂದೆ. ಅಂಗಡೀಲಿ ಯಾವುದು ಫ್ಯಾನೇ ಓಡ್ತಾ ಇದ್ದವಲ್ಲ. ವಾ ಇದಪ್ಪ ವರ್ಷ ಅಂದರೆ ಏನು ಬೇರೆ ಬಟನ್ಸ್ ಯಾವ್ದ್ರಲ್ಲಿ ವರ್ಕ್ ಆಯ್ತಲ್ಲ. ಅಂಗಡಿ ಕಸ ಏನು ಹೊಡೆದಿಲ್ಲ ಅನಿಸ್ತಲ್ಲ ಇವತ್ತು. ಎಲ್ಲ ಹಂಗಂಗೆ ಐತೆ. ಹಾಕ್ಬಿಟ್ಟು ನಾಳೆ ಬೆಳಿಗ್ಗೆ ಫಸ್ಟ್ ಬಂದುಬಿಟ್ಟು ಅಂಗಡಿನ ನೀಟಾಗಿ ಒರೆಸಿ ಎಲ್ಲ ಧೂಳೆಲ್ಲ ಇಲ್ಲೇ ಕೂತ್ಕೊಂಡ್ಬಿಟ್ಟೈತೆ. ಕ್ಲೀನ್ ಮಾಡ್ಬೇಕು ಫಸ್ಟ್ ನಾಳೆ ಬೆಳಿಗ್ಗೆ ಬಂದುಬಿಟ್ಟು. ಇಷ್ಟೆಲ್ಲ ಅಂಗಡಿ ಹಾಕಿದ್ದಾಯ್ತು. ಇವಾಗ ಏನಿಲ್ಲ, ಲೈಟ್ ಆಫ್ ಮಾಡಿ ಬರೀ ಶೆಟ್ರ್ ಹೇಳ್ಕೊಂಡು ಹೋಗೋದು ಅಷ್ಟೇ. ಇನ್ನೂ ಇವತ್ತು ಕೂಡ ಬರೆಯೋದೈತೆ. ನೆನ್ನೆ ಮಲ್ಗ ಅಷ್ಟಲ್ಲೇ ಎಷ್ಟು 2 ಗಂಟೆನೋ 2:30 ಇವತ್ತು ಎಷ್ಟೊತ್ತಾಗುತ್ತೆ ಅಂತ
ಗೊತ್ತಿಲ್ಲ. ಇದೇನು ಪೆನ್ ಹೊಳಿತೈತೆ, ನಿಧಾನಕ್ಕೆ ಹೋಗ್ಬೇಕು. ಶೀಟ್ ಬಿಟ್ಟು ಹೋಗ್ಬಿಟ್ಟೈತೆ ಇಷ್ಟ. ಏನೋ ಕಾಣಿಸ್ತೀನಿ ಇಲ್ವಲ್ಲ ಲೈಟಲ್ಲಿ, ಫ್ಲ್ಯಾಶ್ ಲೈಟ್ ಆನ್ ಆಗಿಲ್ಲ. ಹೊಳಿಗೆ ಹೋಗೋ ಮುಂಚೆ 2 ಗಾಡಿ ಹಾಕ್ಬಿಡ್ತೀನಿ ಅಷ್ಟೇ. ಈ ಗಾಡಿ ಈ ಕಡೆ ತೆಗೆದ್ಬಿಟ್ಟು ಆಮೇಲೆ ಆ ಗಾಡಿ ಹಾಕ್ಬಿಟ್ಟು ಹೊರಗಡೆ ಹೋಗಿ ಎಸ್ಟೇಪು ಡೋರ್ ಲಾಕ್ ಮಾಡಿಬಿಟ್ಟು ಬಂದ್ಬಿಟ್ಟು ಗಾಡಿಯೆಲ್ಲ ಹಾಕ್ಬಿಟ್ಟು ಎರಡು ಗಾಡಿ ಹಾಕಿದೆ ಒಳಗಡೆ ಹಾಕ್ಬಿಟ್ಟು ನೆನ್ನೆದು ಬರೆದಿದ್ದು ಸ್ವಲ್ಪ ವೇಸ್ಟು. ಸೊ ಅದಕ್ಕೆ ಇವಾಗ ಬರಿಬೇಕು. ಅದಕ್ಕೋಸ್ಕರ ಇವಾಗ ಹೆಂಗೂ ಜಲ್ದಿ ಬರೀತಿದ್ದೀನಿ. ಒಂದು 10-15 ಗ್ರಾಫ್ ಐತೆ. ಎಲ್ಲ ಬರ್ಬಿಟ್ಟು ಮುಗಿಸ್ಬಿಟ್ರೆ ಇವತ್ತಿಂದ ಆಯಿತು. ಊಟ ಮಾಡಬೇಕು. ಇವತ್ತು ಫಾಸ್ಟಾಗಿ ಬರೆದ್ಬಿಟ್ಟು ಮಲ್ಕೋಬೇಕು. ನೆನ್ನೆನೂ ನಿದ್ದೆ ಇಲ್ಲ. ನೆನ್ನೆ ಬರೀ 2-2.5 ಅವರ್ ನಿದ್ದೆ ಅಷ್ಟೇ. ಸೊ ಈಗ ಜಲ್ದಿ ಮಲ್ಕೋತೀನಿ. ಎಲ್ಲ ಗಿರ್ದಿ ಎಲ್ಲ ಆದಮೇಲೆ ಗಾಯ್ಸ್ ಸ್ವಲ್ಪ ಬರೆದ್ಬಿಟ್ಟು ಊಟಕ್ಕೆ ಹೋಗಿದ್ದೆ. ಇವಾಗ ಇನ್ನೊಂದು ಸ್ವಲ್ಪ ಐತೆ, ಆ ಸ್ವಲ್ಪನೂ ಬರಿಬೇಕು. ಸೊ ಅದನ್ನು ಬರೆದು ಟೋಟಲ್ ಫಿನಿಷ್ ಮಾಡಬೇಕು. ನೆನ್ನೆ ನೈಟ್ ಬರೆದಿದ್ದು ಸ್ವಲ್ಪ ಕರೆಕ್ಟ್ ಇರಲಿಲ್ಲ ಅಂತೆ. ಸೊ ಅದಕ್ಕೆ ಈಚೆಗೆ ಹೋಗ್ಬಿಟ್ಟು ಬರ್ತೀನಿ. ಒಂದು 2-3 ನಿಮಿಷ. ಈಚೆಲ್ಲ ಗಾಳಿ ಬೀಸ್ತೈತೆ ನೋಡ್ತೀನಿ ಫಸ್ಟು. ತಣ್ಣಗೆ ಗಾಳಿ ಬೀಸ್ತೈತೆ, ಪರವಾಗಿಲ್ಲ. ನಮ್ಮ ಅಪ್ಪ ಕೂತ್ಕೊಂಡು ಕ್ರಿಕೆಟ್ ನೋಡ್ತೈತೆ ಇಲ್ಲಿ. ನಾನು ಬ್ಯಾಟಿಂಗ್ RCB ಇದ್ದಾಗ ಮಾತ್ರ ನೋಡೋದು ಕ್ರಿಕೆಟ್ನ. ಜಾಸ್ತಿ ಏನು ಬೀಸ್ತಾಯಿಲ್ಲ ಗಾಳಿ, ಸ್ವಲ್ಪ ಬೀಸ್ತಾವೆ. ಇಲ್ಲ ಹೇಳಿದ ತಕ್ಷಣ ಬೀಸ್ತಲ್ಲ. ಚಿಲ್ಡ್ ವೆದರ್. ಒಳಗಡೆ ಫುಲ್ ಸೆಕೆ. ಒಳಗಡೆ ನಿಂತ್ಕೊಳ್ಳೋಕೈತಲ್ಲ ಅಷ್ಟು ಸೆಕೆ ಐತೆ. ನೀರೆಲ್ಲ ತುಂಬ್ಕೊಂಬಂದ್ಬಿಟ್ಟೆ. ಆಮೇಲೆ ಮತ್ತೆ ಹೋಗ್ಬೇಕಾಯ್ತದೆ ಅಂತ ನೆನ್ನೆ ಮಧ್ಯರಾತ್ರಿಯಲ್ಲಿ ಇಲ್ದಲ್ಲೇ ಹೋಗಿ ತೊಗೊಂಬಂದಿದ್ದಾಗೈತೆ. ಇವಾಗ ಕಂಟಿನ್ಯೂ ಮಾಡ್ತೀನಿ. ಇಷ್ಟೊತ್ತು ಕೂತಿದೆ ನಾನು ಸ್ವಲ್ಪ. ಇವಾಗೆಲ್ಲ ಬರೆದ್ಬಿಟ್ಟು ಮಲ್ಕೋತೀನಿ. ಇನ್ನೂ ಇವತ್ತು ಯಾಕೋ ಪ್ರೋಗ್ರಾಮ್ ಸೇಮ್ ನೆನ್ನೆ ಶೆಡ್ಯೂಲೇ ಅನಿಸ್ತೈತೆ ನನಗೆ. ಯಾಕೋ ನೋಡೋಣ ಎಷ್ಟೊತ್ತಿಗಾಗುತ್ತೆ ಅಂತ. ಇನ್ನೂ ಕೆಲವು ಐಟಮ್ಸ್ಗಳು ರಿಟರ್ನ್ ಬಂದಿಲ್ಲ ಹಾಕೋಕ್ಕೆ. ಸೊ ಅದಕ್ಕೆ ನೋಡ್ತೀನಿ ಎಷ್ಟೊತ್ತಾಗುತ್ತೆ ಅಂತ. ಟೈಮ್ ಎಷ್ಟು ಹಿಡಿಯುತ್ತೆ ಅನ್ನೋದು ಮೇಯ್ನ್ ಇವಾಗ ಇಂಪಾರ್ಟೆಂಟ್. ಎರೇಸರ್ ಬೇಕು ಕರೆಕ್ಟು ಅಳ್ಸೋಕ್ಕೆ. 1-2-3 ತಪ್ಪಾಗ್ಬಿಟ್ಟೈತಂತೆ ಇದರಲ್ಲಿ. ಅದು 2-3 ತಪ್ಪಾಗಿರೋದನ್ನ ಅಳಿಸ್ಬಿಟ್ಟು ಸರಿ ಮಾಡಬೇಕು. ಎಲ್ಲ ಐತೆ ಅನ್ನೋದು ಗೊತ್ತಿರಲ್ಲಪ್ಪ. ಈಗ ಒಳಗಡೆ ಸಿಗ್ತದೆ ಪಕ್ಕ. ಒಳಗಡೆ ಹೋಗಿ ಹುಡ್ಕೊಂಬತ್ತೀನಿ. ಬರೆಯೋ ಟೈಮಲ್ಲಿ ಒಳ್ಳೆ ಟೈಮಲ್ಲಿ ಹಿಂಗಾಯ್ತದ ಅನ್ಸತಿ ಇದು. ಇವಾಗ ಬರೆದ್ಬಿಟ್ಟು ಜಲ್ದಿ ಫಸ್ಟಿಗೆ ಸ್ವಲ್ಪ ಅದಾನ ಆಗೋರು ಅಷ್ಟರಲ್ಲಿ ಎಡಿಟಿಂಗ್ ಮುಗಿಸ್ಬಿಡ್ತೀನಿ ನಾನು. ಎಡಿಟಿಂಗ್ ಮುಗಿಸ್ಬಿಟ್ಟು ಅಪ್ಲೋಡ್ಗೆ ಹಾಕ್ಬಿಟ್ರೆ ಏನು ಟೆನ್ಷನ್ ಇರಲ್ಲ ಅಷ್ಟು. ಅವಾಗ ಆರಾಮ್ಸೆ ಬರೀತಾ ಇರ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಜೈ ಶ್ರೀ ಕೃಷ್ಣ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್.